ತಂದಾನೇ ನನಿತಾನ. ನೀರಾವರಿ ಎಂದಾಕ್ಷಣ ಭತ್ತ, ಕಬ್ಬು, ಹತ್ತಿಯಂತಹ ಬೆಳೆಗಳತ್ತ ಮುಖ ಮಾಡದೆ ಇರುವ ನೀರನ್ನೇ ಹಿತಮಿತವಾಗಿ ಬಳಸಿ ವೈವಿಧ್ಯಮಯ ಬೆಳೆ ಪದ್ಧತಿಗಳನ್ನು ಒಳಗೊಂಡಂತಹ ಸಮಗ್ರ ಕೃಷಿ ಅಳವಡಿಸಿಕೊಳ್ಳುವ ಮೂಲಕ ಸುಸ್ಥಿರ ಆದಾಯವನ್ನು ಪಡೆಯಬಹುದಾಗಿದೆ. ತನ್ಮೂಲಕ ಈ ಅಮೂಲ್ಯ ಸಂಪನ್ಮೂಲವಾದ ನೀರಿನ ಉಳಿತಾಯಕ್ಕೂ ಒತ್ತು ನೀಡಿದಂತಾಗುತ್ತದೆ. ಈ ಕುರಿತಾದ ಮಾದರಿ ಪ್ರಾತ್ಯಕ್ಷಿಕೆಯೊಂದನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ GKVK ಆವರಣದಲ್ಲಿ ಅನುಷ್ಠಾನಗೊಳಿಸಲಾಗಿದ್ದು, ಕೃಷಿಕರಿಗೆ ಈ ಎಲ್ಲ ಸಮಗ್ರ ಮಾಹಿತಿಯನ್ನು ಪೂರೈಸಲಾಗುತ್ತಿದೆ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೀರಾವರಿ ಅಂದರೆ ಭತ್ತ, ಕಬ್ಬು, ಹತ್ತಿ ಈ ಬೆಳೆಗಳಿಗೆ ಪ್ರಾಮುಖ್ಯತೆ ಕೊಟ್ಟು ನೀರಿನ ವ್ಯರ್ಥವನ್ನು ಮಾಡೋದು ಸಾಮಾನ್ಯವಾಗಿ ಕಂಡುಬಂದಿದೆ. ಸಾಮಾನ್ಯವಾಗಿ ಒಂದೇ ಬೆಳೆಯಲ್ಲಿ ಅಥವಾ ಭತ್ತ ಆಗಿರ್ಬೋದು, ಅಥವಾ ಕಬ್ಬಾಗಿರ್ಬೋದು, ಅಥವಾ ಹತ್ತಿ ಆಗಿರ್ಬೋದು, ಇದೇ ಒಂದೇ ಬೆಳೆಯನ್ನು ನಾವು ಬೆಳೆಯೋಕ್ಕೆ ಹೋದಾಗ ನೀರಿನ ಪೋಲಾಗೋದು ಸಾಮಾನ್ಯವಾಗಿ ಎಲ್ಲ ಕಡೆಯೂ ಕಂಡುಬಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ನೀರಾವರಿ ಆಶ್ರಯದಲ್ಲೂ ಅದರಲ್ಲೂ ನಮ್ಮ ಒಂದು ಬಯಲು ಸೀಮೆಯಲ್ಲಿ ನೀರಾವರಿ ನಮಗೆ ಬಹಳ ಕಡಿಮೆ. ಒಂದು ಬಾವಿಯನ್ನು ಉಪಯೋಗಿಸಿ ಅಥವಾ ಬೋರ್ವೆಲ್ಲನ್ನು ತೋಡಿ ನೀರನ್ನು ನಾವು ಬಳಸಿ ಭತ್ತ ಬೆಳೆಯೋದು ಬಹಳ ದುಸ್ಥಿರ ಹಾಗೂ ಬಹಳ ಕಷ್ಟ. ಹಾಗಾಗಿ ನಾವು ಇಂಥ ಒಂದು ಸಂದರ್ಭದಲ್ಲಿ ನಾವು ಸಮಗ್ರ ಕೃಷಿಗೆ ನಾವು ಒತ್ತನ್ನು ಕೊಡೋದು ಬಹಳ ಮುಖ್ಯ. ನೀರಾವರಿಯಲ್ಲಿ ಸಮಗ್ರ ಕೃಷಿಗೆ ನಾವು ಒತ್ತನ್ನು ಕೊಡಬೇಕು. ಹಾಗಾಗಿ ನೀರಾವರಿಯಲ್ಲೂ ಸಹ ಇರುವ ನೀರನ್ನು ಸಮರ್ಪಕವಾಗಿ ಬಳಸೋದ್ರ ಕಡೆಗೆ ಒತ್ತನ್ನು ಕೊಡಬೇಕು. ನಾವು ಸಾಮಾನ್ಯವಾಗಿ ಒಂದು ಬೋರನ್ನು ತೋಡಿಸ್ತು ಅಂತಂದರೆ 2 ಇಂಚು ಅಥವಾ 1.5 ಇಂಚು ನೀರು ಸಿಕ್ಕಿರೂ ಅಂಥ ಸಂದರ್ಭದಲ್ಲಿ ಬರೀ ಭತ್ತವನ್ನು ಬೆಳೆಯೋದು, ಇಲ್ಲ ಕಬ್ಬು ಬೆಳೆಯೋದು, ಇಲ್ಲ ತರಕಾರಿ ಬೆಳೆಯನ್ನು ಬೆಳೆಯೋದಕ್ಕೆ ನಾವು ಜಾಸ್ತಿ ಗಮನವನ್ನು ಕೊಡ್ತಿದ್ದೇವೆ. ಈ ಉದಾಹರಣೆ ನಾವು ಕೋಲಾರ ಜಿಲ್ಲೆಯನ್ನೇ ತೆಗೆದುಕೊಂಡಾಗ ನಮಗೆ ಬೀಳುತ್ತಿರುವಂಥ ಮಳೆ ಕೇವಲ 650ರಿಂದ 700 ಮಿಲಿಮೀಟ್ರ್. ಇಲ್ಲಿ ಯಥೇಚ್ಛವಾಗಿ ನಾವು ಈ ಕೊಳವೆ ಬಾವಿಯನ್ನು ತೋಡಿ ಇತ್ತೀಚೆಗೆ ನೀರಿನ ಒಂದು ಅಭಾವ ಕಂಡು ಬರ್ತಾ ಇದೆ. ಹಾಗಾಗಿ 1000 ಅಡಿ 1200 ಅಡಿ ಹೋದ್ರೂ ಸಹ ನೀರು ದೊರಕೋದು ಬಹಳ ಕಡಿಮೆ ಇದೆ. ಹಾಗಾಗಿ ದೊರಕುವಂಥ ನೀರನ್ನು ಯಥೇಚ್ಛವಾಗಿ ವ್ಯರ್ಥ ಮಾಡೋದಲ್ಲೇ ಸಮರ್ಪಕವಾಗಿ ಬಳಸೋದ್ರ ಕಡೆಗೆ ನಾವು ಗಮನವನ್ನು ಕೊಡಬೇಕಾಗಿದೆ. ಹೀಗಾಗಿ ಈ ಒಂದು ನೀರಾವರಿ ಆಶ್ರಯದಲ್ಲಿ ಸಮಗ್ರ ಕೃಷಿಗೆ ನಾವು ಒತ್ತನ್ನು ಕೊಟ್ಟಿದ್ದೇ ಆದರೆ ಇದರಲ್ಲಿ ಒಂದು ಆಹಾರ ಉತ್ಪಾದನೆ ಮತ್ತು ಆರ್ಥಿಕ ಸುಸ್ಥಿರತೆ ಹಾಗೂ ಒಂದು ಜೀವನೋಪಾಯಕ್ಕೆ ಒಂದು ಮಾರ್ಗವನ್ನು ನಾವು ಕಂಡುಕೊಳ್ಳಬಹುದು. ಜೊತೆಗೆ ನಮ್ಮ ಒಂದು ಆ ಸಂಸಾರ ಏನಿದೆ, ನಾವು ಈಗ ಸರ್ಕಾರಿ ಕೆಲಸ ಅದು ಅಂದರೆ ಆಗಲ್ಲ, ಎಲ್ಲ ಕಡೆ ಕೆಲಸ ಸಿಗೋದು ಕಷ್ಟ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಸಂಸಾರಕ್ಕೆ ನಾವು ವರ್ಷವಿಡೀ ಕೆಲಸವನ್ನು ಕೊಟ್ಟಂತೆ ಆಗ್ತದೆ. ಈ ದಿಸೆಯಲ್ಲಿ ನಾವು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಸಂಶೋಧನೆ ಕೈಗೊಂಡು ಈ ಒಂದು 1 ಹೆಕ್ಟೇರ್ ಸಣ್ಣ ಮತ್ತು ಅತಿ ಸಣ್ಣ ರೈತರು ಯಾವ ರೀತಿ ಸಮಗ್ರ ಕೃಷಿಯನ್ನು 1 ಹೆಕ್ಟೇರ್ ಪ್ರದೇಶದಲ್ಲಿ ಅಳವಡಿಸೋದ್ರ ಬಗ್ಗೆ ಅನ್ನೋದ್ರ ಕಡೆ ಗಮನ ಕೊಟ್ಟು ಇಲ್ಲಿ ಒಂದು ಪ್ರಾತ್ಯಕ್ಷತೆಯನ್ನು ನಾವು ಈಗ ಅಳವಡಿಸಿದ್ದೇವೆ. ಈ ಮಾದರಿ ಪ್ರಾತ್ಯಕ್ಷಿಕ ತಾಕನ್ನು 10 ಭಾಗಗಳಾಗಿ ವಿಂಗಡಿಸಲಾಗಿದ್ದು, ಆಹಾರ ಬೆಳೆ, ತೋಟಗಾರಿಕೆ, ವಾಣಿಜ್ಯ ಬೆಳೆ, ಹೈನುಗಾರಿಕೆ ಮುಂತಾದ ವಿವಿಧ ಆದಾಯ ಮೂಲಗಳನ್ನು ಕಲ್ಪಿಸಲಾಗಿದೆ. ಈ 1 ಹೆಕ್ಟೇರ್ ಪ್ರದೇಶವನ್ನು ನಾವು 10 ಭಾಗಗಳಾಗಿ ಮಾಡಿದ್ದೇವೆ. ಕಾರಣ ಇಷ್ಟೇ, ಈಗ ಸಾಮಾನ್ಯವಾಗಿ ಇಳಿಜಾರು ಜಾಸ್ತಿ ಇದ್ದಾಗ ಭೂಮಿನ ಮಟ್ಟ ಮಾಡಿ ಮೇಲ್ಗಡೆಯಿಂದ ಕರ್ಕೊಂಡು ಹೋಗಿ ಕೆಳಗಡೆ ಮಣ್ಣು ತಳ್ತೀವಿ. 1-2 ವರ್ಷ ಮೇಲ್ಭಾಗದಲ್ಲಿ ನಮಗೆ ಯಾವುದೇ ಒಂದು ಬೆಳೆ ಬರಲ್ಲ. ಹಾಗಾಗಿ ಭೂಮಿ ಜಾಸ್ತಿ ಮಟ್ಟ ಮಾಡೋದು ಬೇಡ. ಭೂಮಿಯ ಒಂದು ಮೇಲ್ಮೈ ಹೇಗಿದೆ ಅದೇ ರೀತಿ ಕಾಪಾಡಿಕೊಂಡು ಹೋಗೋದಕ್ಕೋಸ್ಕರ 10 ಭಾಗಗಳನ್ನು ನಾವು ವಿಂಗಡಿಸಿದ್ದೀವಿ. ಜಾಸ್ತಿ ಅಂದರೆ ಒಂದು ಪ್ರದೇಶ 15ರಿಂದ 16 ಮೀಟ್ರು, ಜಾಸ್ತಿ ಅಂದರೆ 20 ಮೀಟ್ರ್ ಅಗಲ ಇರಬೇಕಷ್ಟೇ. ಉದ್ದ ಯಾವ ರೀತಿ ಬರ್ತಾರೋ ಜಮೀನಿಗೆ ಅನುಗುಣವಾಗಿ ನಾವು ಕಾಪಾಡಿಕೊಂಡು ಹೋಗ್ಬೋದು. ಹಾಗೆ ಜೊತೆಗೆ ಈ ಬಂದಂಥ ಸಣ್ಣ ಪ್ರದೇಶವನ್ನು ನಾವು ಸಮತಟ್ಟ ಮಾಡಿ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ಗಮನವನ್ನು ಕೊಟ್ಟಿದ್ದೀವಿ. ಇಲ್ಲಿನೂ ಅಷ್ಟೇ ನಾವು ಒಂದು ಆಹಾರ ಉತ್ಪಾದನೆಗೆ ಗಮನವನ್ನು ಕೊಟ್ಟಿದ್ದೇವೆ. ಜೊತೆಗೆ ವರ್ಷವಿಡೀ ಆದಾಯವನ್ನು ಪಡ್ಕೊಳ್ಳೋದಕ್ಕೂ ಗಮನವನ್ನು ಕೊಟ್ಟಿದ್ದೇವೆ. ಇದೆಲ್ಲರ ಜೊತೆಗೆ ಮತ್ತು ವಾಣಿಜ್ಯ ಬೆಳೆ ಹಾಗೂ
ಮತ್ತು ಹೂವಿನ ಬೆಳೆ ಇವುಗಳನ್ನು ಬೆಳೆಯೋದಕ್ಕೆ, ಯಾಕೆಂದರೆ ಈ ಬೆಳೆಗಳು ಸಾಮಾನ್ಯವಾಗಿ ನೀರನ್ನು ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಬೆಳೆಸಿ ಹೆಚ್ಚಿಗೆ ಆದಾಯವನ್ನು ಗಳಿಸಬಹುದು. ಈ ಪ್ರಾತ್ಯಕ್ಷಿಕೆ ತಾಕಿನಲ್ಲಿ ಆಹಾರ ಬೆಳೆಗಳಿಗಾಗಿಯೇ ಪ್ರತ್ಯೇಕ ಪ್ರದೇಶವನ್ನು ಮೀಸಲಾಗಿ ಇಡಲಾಗಿದ್ದು, ನೀರಿನ ಸದ್ಬಳಕೆ ದೃಷ್ಟಿಯಿಂದ ಭತ್ತದ ಬೆಳೆಯಲ್ಲಿ ಅರೆ ನೀರಾವರಿ ಪದ್ಧತಿಗೆ ಒತ್ತು ನೀಡಲಾಗಿದೆ. ನಾವು ಆಹಾರ ಬೆಳೆಯನ್ನು ತೆಗೆದುಕೊಂಡಾಗ ಸಾಮಾನ್ಯವಾಗಿ ಮಳೆಯ ಆಶ್ರಯದಲ್ಲಿ 1 ಎಕರೆ ಪ್ರದೇಶ ಬೇಕು ಅಂತ ಹೇಳ್ತೇವೆ. ಇದರಲ್ಲಿ ನೀರಾವರಿ ಆಶ್ರಯದಲ್ಲಿ ಅರ್ಧ ಎಕರೆ ಪ್ರದೇಶ ಆದರೆ ಸಾಕು. 1 ಅಥವಾ 2 ಬೆಳೆಯನ್ನು ನಾವು ತೆಗೆದುಕೊಳ್ಬೋದು. ಜಾಸ್ತಿ ಅಂದರೆ 2 ಬೆಳೆಗಿಂತ ಜಾಸ್ತಿ ಹೋಗಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಬೇಸಿಗೆಯಲ್ಲಿ ನೀರಿನ ಅವಶ್ಯಕತೆ ಜಾಸ್ತಿ ಇರ್ತದೆ. ಅಂಥ ಸಂದರ್ಭದಲ್ಲಿ ನೀರನ್ನು ದುರುಪಯೋಗ ಮಾಡೋದಕ್ಕೆ ನಾವು ಗಮನ ಕೊಡಬಾರ್ದು. ನೀರನ್ನು ಸದ್ಬಳಕೆ ಮಾಡೋದ್ರ ಕಡೆ ನಾವು ಗಮನ ಕೊಡಬೇಕಾಗ್ತದೆ. ಅರ್ಧ ಎಕರೆ ಪ್ರದೇಶವನ್ನು ಮಾಡಿದಾಗ ನಮಗೆ ಬೇಕಾದಂಥ ಆಹಾರ ಉತ್ಪಾದನೆ ಏನಿದೆ, ಅದು ರಾಗಿ ಆಗಿರ್ಬೋದು, ಅಂಥ ಬೆಳೆಯನ್ನು ನಾವು ಬೆಳ್ಕೊಳ್ಬೋದು. ಮತ್ತು ಇಲ್ಲ ಅನಿವಾರ್ಯವಾಗಿ ನಾವು ಭತ್ತವನ್ನು ಬೆಳಿಲೇಬೇಕು ಅಂತ ಬಂದಾಗ ನಾವು ಕೆಸರು ಗದ್ದೆ ಮಾಡಿ ಭತ್ತವನ್ನು ಬೆಳೆಯೋ ಬದಲು ಅರೆ ನೀರಾವರಿ ಭತ್ತ, ನಾವು ಏರೋಬಿಕ್ ರೈಸ್ ಅಂತ ಏನು ಹೇಳ್ತೀವಿ, ಅದ್ರ ಬಗ್ಗೆ ಗಮನವನ್ನು ಕೊಡಬೇಕಾಗ್ತದೆ. ಸಾಮಾನ್ಯವಾಗಿ ಕೆಸರು ಗದ್ದೆ ಭತ್ತ ಮತ್ತು ಅರೆ ನೀರಾವರಿ ಭತ್ತಕ್ಕೆ ನಾವು ಹೋಲಿಕೆ ಮಾಡಿದಾಗ ಕೆಸರು ಗದ್ದೆ ಭತ್ತಕ್ಕೆ 1 ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ಬೆಳೆಯನ್ನು ತೆಗೆದುಕೊಳ್ಳೋಕ್ಕೆ 120ರಿಂದ 150 ಸೆಂಟಿಮೀಟರ್ನಷ್ಟು ನೀರು ಬೇಕಾಗ್ತದೆ. ಅದೇ ರೀತಿ ನಾವು ಏರೋಬಿಕ್ ಭತ್ತವನ್ನು ಬೆಳೆದಾಗ ಸಾಮಾನ್ಯವಾಗಿ ಒಂದು ಬೆಳೆಗೆ ಕಡಿಮೆ ನೀರು ಅಂತಂದರೆ 75ರಿಂದ 90 ಸೆಂಟಿಮೀಟರಷ್ಟು ನೀರನ್ನು ಉಪಯೋಗಿಸಿ ನಾವು ಬೆಳಿಬೋದು. ಅಂದರೆ ಸಾಮಾನ್ಯವಾಗಿ ಯಾವುದೇ ಒಂದು ಜೋಳವನ್ನು ಬೆಳೆಯಾಗಿ ಬೆಳಿತೀವಿ ನೀರಾವರಿಯಲ್ಲಿ, ಅಷ್ಟು ನೀರನ್ನು ಉಪಯೋಗಿಸಿ ಭತ್ತವನ್ನು ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಇಳುವರಿಯಲ್ಲಿ ಯಾವುದೇ ಕುಂಠಿತ ಆಗಲ್ಲ. ಮತ್ತು ಇದರಲ್ಲೂ ಇತ್ತೀಚೆಗೆ ಹನಿ ನೀರಾವರಿಯನ್ನು ಅಳವಡಿಸೋದು ಬಹಳ ಯಶಸ್ವಿಯಾಗಿದೆ. ಹನಿ ನೀರಾವರಿ ಅಳವಡಿಸಿ ಅದರಲ್ಲಿ ಗೊಬ್ಬರವನ್ನು ಗೊಬ್ಬರವನ್ನು ಹನಿ ನೀರಾವರಿಯಲ್ಲಿ ನಾವು ಕೊಟ್ಟಾಗ, ರಸ ನೀರಾವರಿ ಅಂತ ಏನು ಹೇಳ್ತೀವಿ ಅದನ್ನು ಕೊಟ್ಟಾಗ ಇಳುವರಿಯಲ್ಲಿ ಶೇಕಡ ಕಡಿಮೆ ಅಂದ್ರೂ 50ರಿಂದ 60 ಭಾಗ ಇಳುವರಿಯನ್ನು ಹೆಚ್ಚಿಸ್ಬೋದು, 60ರಿಂದ 70 ಭಾಗ ನೀರನ್ನು ಉಳಿಸ್ಬೋದು ಅಂತ ಕಂಡು ಬಂದಿದೆ. ಎಲ್ಲಿ ಭತ್ತ ಅನಿವಾರ್ಯ ಆಗಿದೆ ಅಂಥ ಸಂದರ್ಭದಲ್ಲಿ ಭತ್ತಕ್ಕೆ ಒತ್ತನ್ನು ಕೊಡಿ. ಇಲ್ಲ ನೀರು ಕಡಿಮೆ ಇದ್ದಂದಾಗ ದಯವಿಟ್ಟು ಭತ್ತಕ್ಕೆ ಹೋಗಬೇಡಿ ಅನ್ನೋದು ನಮ್ಮ ಒಂದು ಆಲೋಚನೆ. ಇದು ನಾವು ಹೆಚ್ಚು ಕಡಿಮೆ ಅರ್ಧ ಎಕರೆ ಪ್ರದೇಶದಲ್ಲಿ ರಾಗಿ ಆಹಾರ ಧಾನ್ಯ ಬೆಳೆಯನ್ನು ಬೆಳೆಯೋದಕ್ಕೆ ಗಮನ ಕೊಟ್ಟಿದ್ದೀವಿ. ಇದು ಆಹಾರ ಧಾನ್ಯ ಬೆಳೆ ಆಯಿತು. ಈ ಆಹಾರ ಧಾನ್ಯ ಬೆಳೆಯಿಂದ ನಾವು ವಾರ್ಷಿಕವಾಗಿ ನಮ್ಗೆ ಎಷ್ಟು ಆಹಾರ ಬೇಕಾಗ್ತದೆ, 4ರಿಂದ 5 ಕ್ವಿಂಟಾಲು ಏಕದಳ ಧಾನ್ಯ ಮತ್ತು ಜೊತೆಗೆ ದ್ವಿದಳ ಧಾನ್ಯ 1-1.5 ಕ್ವಿಂಟಾಲು ಜಾಸ್ತಿ ಬರ್ತದೆ. ಕಡಿಮೆ ಅಂದರೆ ನಮ್ಗೆ 1 ಕ್ವಿಂಟಾಲ್ ಅವಶ್ಯಕತೆ ಇದೆ. ಜಾಸ್ತಿ ಬಂದನ್ನು ನಾವು ಮಾರ್ಕೋಬೋದು. ಬೇಸಿಗೆ ಸಂದರ್ಭದಲ್ಲಿ ದ್ವಿದಳ ಧಾನ್ಯಗಳನ್ನು, ಮಳೆಗಾಲದಲ್ಲಿ ಮತ್ತು ಇಂಥ ಸಂದರ್ಭದಲ್ಲಿ ಏಕದಳಗಳನ್ನು ಬೆಳೆದಾಗ ಇಲ್ಲಿ ಬೆಳೆಯ ಪರಿವರ್ತನೆ ಆಗ್ತದೆ. ಭೂಮಿಯ ಫಲವತ್ತತೆಯನ್ನು ನಾವು ಕಾಪಾಡಿಕೊಳ್ಳೋಕ್ಕೆ ಅನುಕೂಲ ಆಗ್ತದೆ. ಈ ಒಂದು ನಾವು ಅರ್ಧ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಸಾಮಾನ್ಯವಾಗಿ ಹೆಚ್ಚು ಕಡಿಮೆ 15-30 ಸಾವಿರ ಆದಾಯವನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾನು ಇಲ್ಲಿ ಮನಗಾಣಿಸೋಕ್ಕೆ ಇಷ್ಟಪಡ್ತೇನೆ. ಬದುಗಳಲ್ಲಿ ಹಾಗೂ ಲಭ್ಯವಿರುವ ಜಾಗಗಳಲ್ಲಿ ತೆಂಗು ಹಾಗೂ ಕೃಷಿ ಅರಣ್ಯ ಬೆಳೆಗಳನ್ನು ಬೆಳೆಯಲಾಗಿದೆ. ನೀರಾವರಿಯಲ್ಲಿ ಇಂಟರ್ ಕ್ರಾಪಿನ ಅವಶ್ಯಕತೆ ಬರಲ್ಲ. ಏನಾದ್ರು ಬಂತು ಅಂತಂದರೆ ಬದುಗಳು ಇದೇನಿದೆ ಅದಕ್ಕೆ ನಾನು ಈ ಮೊದಲೇ ಹೇಳಿದೆ 10 ಭಾಗಗಳಾಗಿ ನಾವು ವಿಂಗಡಿಸಿದ್ವಿ. 10 ಭಾಗಗಳು ಬದುಗಳು ಏನು ಬರ್ತದೆ, ಬದುಗಳಲ್ಲಿ ಅದು ನಾವು ಇಲ್ಲಿ ನಮ್ಮ ಒಂದು ಸಂದರ್ಭದಲ್ಲಿ 17 ಮೀಟ್ರಿಗೆ ಒಂದೊಂದು ಬದ ಬಂದಿದೆ. ಇದರಲ್ಲಿ 34 ಮೀಟ್ರ್ ಬದ ಅಂತರಲ್ಲಿ ತೆಂಗಿನ ಗಿಡಗಳನ್ನು ಹಾಕಿದ್ವಿ. ಹನಿ ನೀರಾವರಿನ ಒದಗಿಸೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದೆಲ್ಲದರ ಜೊತೆಗೆ ಕೃಷಿ ಅರಣ್ಯಕ್ಕೂ ಒತ್ತನ್ನು ಕೊಟ್ಟಿದ್ದೀವಿ. ದನಗಳ ಮೇವು, ಅದು ಅಗಸೆ ಆಗಿರ್ಬೋದು, ಮತ್ತು ಹೆಬ್ಬೇವು ಆಗಿರ್ಬೋದು, ಅಥವಾ ಸಿಲ್ವರ್ ಓಕ್ ಆಗಿರ್ಬೋದು, ಮತ್ತು ಸುರಿಗಿ ಆಗಿರ್ಬೋದು, ಮತ್ತು ಅಲ್ಲಿ ಸಣ್ಣ ಒಂದು ಸಾಗುವಾನಿಗೂ, ಯಾಕಂದರೆ ಇದು ನೀರಾವರಿ ಆಶ್ರಯ ಆಗಿರೋದ್ರಿಂದ ಸಾಗುವಾನಿ ಮರಗಳನ್ನು ನಾವು ಬೆಳಿಬೋದು. ಮಳೆ ಆಶ್ರಯದಲ್ಲಿ ನಮ್ಮ ಪ್ರದೇಶದಲ್ಲಿ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಈ ರೀತಿ ನಾನು 1 ಹೆಕ್ಟೇರ್ ಪ್ರದೇಶದಲ್ಲಿ ಕನಿಷ್ಠ ಅಂದ್ರೂ ಇಲ್ಲಿ 800 ಗಿಡಗಳನ್ನು ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಬದುಗಳ ಅಂತರ ಕಡಿಮೆ ಆಗಿರೋದ್ರಿಂದ. ಮತ್ತು ಇಲ್ಲಿ ಒಂದು ನೆರಳು ಬರ್ತದೆ ಅಂತ ನೀವು ಕೇಳ್ಬೋದು. ನೆರಳು ಬರ್ತದೆ ಅಂತ ಸನ್ನಿವೇಶ ಬಂದಾಗ ಆ ಪಕ್ಕ ಕವಲುಗಳೇನಿದೆ ಅದನ್ನು ಸವರಿಕೊಂಡು ಬೆಳಗ್ಗೆ ನೆರಳು ಬರದಂತೆ ಕಾಪಾಡಿಕೊಳ್ಬೇಕಾಗ್ತದೆ. ಈ ಪ್ರಾತ್ಯಕ್ಷಿಕ ತಾಕಿನಲ್ಲಿ ವಾಣಿಜ್ಯ ಹೂವಿನ ಬೆಳೆಗಳನ್ನು ಬೆಳೆಯುವ ಮೂಲಕ ನಿರಂತರ ಆದಾಯ ಪಡೆಯಲಾಗುತ್ತಿದೆ. ಮಿಕ್ಕಂಥ 0.8 ಹೆಕ್ಟೇರ್ಸ್ ಏನಿದೆ ಅದನ್ನು ನಾವು ವಾಣಿಜ್ಯ ಬೆಳೆಗೆ ಒತ್ತನ್ನು ಕೊಡೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಒಂದು ವಾಣಿಜ್ಯ ಬೆಳೆ ಅಂತಂದರೆ ಇದು ಹೂವಿನ ಬೆಳೆ ಆಗಿರ್ಬೋದು. ಅದು ವಾಣಿಜ್ಯ ಬೆಳೆ ಇಂಥ ಬೆಳೆಯನ್ನು ಬೆಳೀರಿ ಅಂತ ಹೇಳಲ್ಲ. ಆ ಒಂದು ಸಂದರ್ಭಕ್ಕೆ, ಆ ಒಂದು ಪ್ರದೇಶಕ್ಕೆ ಯಾವುದು ಯೋಗ್ಯವಾದ ಬೆಳೆ ಅಂತ ಕಾಣ್ತದೋ ಆ ಬೆಳೆಗಳನ್ನು ನಾವು ಬೆಳಿಬೋದು. ಇಲ್ಲಿ ನಾವು ಬೆಂಗಳೂರು ಮತ್ತು ಸುತ್ತಮುತ್ತ ಯಾವುದಾದ್ರು ಒಂದು ಟೌನ್ ಇದ್ದಾಗ, ಒಂದು ಸಿಟಿ ಇದ್ದಾಗ ಅಥವಾ ಪಟ್ಟಣ ಇದ್ದಾಗ ಹೂವಿನ ಬೆಳೆಗಳಿಗೆ ಒತ್ತನ್ನು ಕೊಡ್ಬೋದು. ಇತ್ತೀಚೆಗೆ ಚೆರಿಸ್ಮಾ ರೋಸ್ ಆಗಿರ್ಬೋದು, ಬೇಬಿ ರೋಸ್ ಆಗಿರ್ಬೋದು, ಇವು ಬಹಳ
ಹೆಚ್ಚು ಬೇಗ ಬರುವಂಥ ಬೆಳೆ. ಅವು ಹೆಚ್ಚು ಕಡಿಮೆ ನಾವು ಆ ಬೆಳೆಗೆ ನಾವು ಅರ್ಧ ಎಕರೆನ ಒತ್ತನ್ನು ಕೊಟ್ಟಿದ್ವಿ. ಚರಿಸ್ಮಾ ರೋಸು, ಬೇಬಿ ರೋಸು ಇಂಥವಕ್ಕೆಲ್ಲ. ಇದರಲ್ಲಿ ಯೆಲ್ಲೋ ಕಲರ್ ಬರ್ತದೆ, ರೆಡ್ ಕಲರ್ ಬರ್ತದೆ, ಪಿಂಕ್ ಕಲರ್ ಬರ್ತದೆ. ಈ ಒಂದು ಅರ್ಧ ಎಕರೆಯಲ್ಲಿ ನಾವು ಕನಿಷ್ಠ ಅಂತಂದ್ರೂ ಹೆಚ್ಚು ಕಡಿಮೆ 40,000ರಿಂದ 50,000 ಆದಾಯವನ್ನು ಪಡೆಯೋದಕ್ಕೆ, ವರ್ಷವಿಡೀ ಆದಾಯವನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ. ಆರೋಗ್ಯಪೂರ್ಣ ಕೃಷಿಗೆ ಪೂರಕವಾದ ಸುಸ್ಥಿರ ಆದಾಯ ಕಲ್ಪಿಸಬಲ್ಲ ಹೈನುಗಾರಿಕೆಯನ್ನು ಉಪಕಸುಬಾಗಿ ಕೈಗೊಳ್ಳಲಾಗಿದ್ದು, ಇದರ ತ್ಯಾಜ್ಯದ ಸಮರ್ಪಕ ಬಳಕೆಯಿಂದ ಜೈವಿಕ ಅನಿಲ ಘಟಕವನ್ನು ಸ್ಥಾಪಿಸಿ ಇದರ ಬಗ್ಗಡವನ್ನು ಗೊಬ್ಬರವಾಗಿ ಬಳಸಲಾಗುತ್ತಿದೆ. ಭೂಮಿಯ ಫಲವತ್ತತೆ ಕಾಪಾಡಿಕೊಳ್ಬೇಕು, ಜೊತೆಗೆ ವರ್ಷವಿಡೀ ಆದಾಯವನ್ನು ಪಡ್ಕೋಬೇಕು ಅನ್ನೋದ್ರ ಜೊತೆಗೆ ನಾವು ಗಮನವನ್ನು ಕೊಟ್ಟಿದ್ವಿ. ಇಲ್ಲಿ ದನ ಕರುಗಳನ್ನು ಸಾಕೋದಕ್ಕೂ ಒತ್ತನ್ನು ಕೊಟ್ಟಿದ್ವಿ. ದನ ಕರುಗಳನ್ನು ಸಾಕೋದಕ್ಕೆ ನಮಗೆ ಹೆಚ್ಚು ಕಡಿಮೆ 10 ಗುಂಟೆ ಪ್ರದೇಶ ಆದರೂ ಸಾಕು. 10 ಗುಂಟೆ ಪ್ರದೇಶದಲ್ಲಿ ಏನು ನಾವು ಹುಲ್ಲು ಬರ್ತದೆ, ಆ ಹುಲ್ಲನ್ನು ನಾವು 2 ಅಥವಾ 3 ಹಸು ಸಾಕೋದಕ್ಕೆ ವರ್ಷವಿಡೀ ಸಾಕಾಗ್ತದೆ. ಅಂದರೆ ಅದನ್ನು ಹುಲ್ಲನ್ನು ನಾವು ನಾಟಿ ಮಾಡಬೇಕಾದ್ರೆ ಸಾಮಾನ್ಯವಾಗಿ 3 ಅಡಿ ಅಂತ ಹೇಳ್ತೀವಿ, ಹೋಗಬೇಡಿ. ಜೋಡಿ ಸಾಲುಗಳಲ್ಲಿ ಹೋಗಿ, ಜೋಡಿ ಸಾಲುಗಳಲ್ಲಿ ಹುಲ್ಲಿಗೂ ಸಹ ನಾವು ಹನಿ ನೀರಾವರಿ ಬೆಳೆಸಿದಾಗ ನೀರಿನ ಬಳಕೆಯನ್ನು ನಾವು ಮಿತಗೊಳಿಸಬಹುದು ಅನ್ನೋದು ಒಂದು ಮುಖ್ಯವಾದ. ಬೇಬಿ ಕಾರ್ನ್ ಹಾಗೂ ಮೇವಿನ ಬೆಳೆಗಳನ್ನು ಸಹ ಇಲ್ಲಿ ಬೆಳೆಯಲಾಗುತ್ತಿದ್ದು, ಇವು ಹೈನುಗಾರಿಕೆಗೆ ಸಹಕಾರಿಯಾಗಿವೆ. ಬೆಳೆಗೆ ಮತ್ತು ಕಡಿಮೆ ಅವಧಿಯಲ್ಲಿ ಬರುವಂಥದ್ದು ಬೇಬಿ ಕಾರ್ನ್ ಅಂತ ಬರ್ತಿದೆ. ಇತ್ತೀಚೆಗೆ ನಾವು 10 ಗುಂಟೆ ಪ್ರದೇಶ ಹಾಕಿದರೆ ಹೆಚ್ಚು ಕಡಿಮೆ 25,000ರಿಂದ 30,000 ಆದಾಯವನ್ನು ಪಡಿಬೋದು. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಆ ಬೇಬಿ ಕಾರ್ನ್ ಏನಿದೆ, ನಾವು ಆ ಒಂದು ಮಾತೆ ಬರ್ತಿದ್ದಂಗೆ ನಾವು ಅದನ್ನು ಕಟಾವು ಮಾಡ್ತೀವಿ. ಹೆಚ್ಚು ಕಡೆ 45 ದಿನ ಹೂವು ಬರ್ತಿದ್ದಂಗೆ 40ರಿಂದ 50 ದಿನಕ್ಕೆ ಅದು ಹಸಿರು ಮೇವು ಸಿಗ್ತದೆ. ಅದರಿಂದ 10 ಟನ್ನಿಂದ 15 ಟನ್ ಮೇವು ಸಿಗ್ತದೆ. ಅದು ದನಿಗೆ ಒಂದು ಮೇವಾಗಿ ಆಗ್ತದೆ. ಇಲ್ಲಿ ನಾವು ಸಾಮಾನ್ಯವಾಗಿ 1 ಹೆಕ್ಟೇರ್ ಪ್ರದೇಶದಲ್ಲಿ ಈ ರೀತಿ ಹುಲ್ಲು ಮತ್ತು ಬೇಬಿ ಕಾರ್ನ್ ಈ ರೀತಿ ಬೆಳೆಯನ್ನು ಬೆಳೆದಾಗ ನಾವು 2ರಿಂದ 3 ಹಸು, ಕಡಿಮೆ ಅಂದರೆ 3 ಹಸುವನ್ನು ಸಾಕ್ಬೋದು. 3 ಹಸುಗಳನ್ನು ಸಾಕಿದ್ರೆ ಬಂದಂಥ ಹಾಲು ಏನಿದೆ, ಸಗಣಿ ಏನಿದೆ, ಅದನ್ನು ನಾವು ಉಪಯೋಗಿಸಿದಾಗ ಸಗಣಿಯಿಂದ ಇಲ್ಲೂ ಸಹ ನಾವು ಒಂದು ಬಯೋಗ್ಯಾಸನ್ನು ಅನಿಲ ಘಟಕವನ್ನು ಅಳವಡಿಸಿದ್ದೇವೆ. ಅದು ಅಡುಗೆ ಮಾಡೋದಕ್ಕೆ ಎಲ್ಲ ಅನುಕೂಲ ಆಗ್ತದೆ. ಬಂದಂಥ ಸಗಣಿಯಿಂದ ನಾವು 15ರಿಂದ 20 ಟನ್ ಗೊಬ್ಬರವನ್ನು ತಯಾರು ಮಾಡ್ಬೋದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದನಿಗೆ ಮೇವನ್ನು ನಾವು ಒದಗಿಸಿದಂಗೆ ಆಗ್ತದೆ. ಕೃಷಿಕರಿಗೆ ಸುಸ್ಥಿರ ಆದಾಯ ಹಾಗೂ ಪೌಷ್ಟಿಕ ಭರಿತ ಆಹಾರ ಪೂರೈಸುವ ನಿಟ್ಟಿನಲ್ಲಿ ವಿವಿಧ ರೀತಿಯ ತರಕಾರಿ ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗುತ್ತಿದೆ. ತರಕಾರಿ ಬೆಳೆಗೂ ನಾವು ಗಮನವನ್ನು ಕೊಟ್ಟಿದ್ದೀವಿ. ಅದು ಬೆಂಡೆ ಆಗಿರ್ಬೋದು, ಅವರೆ ಆಗಿರ್ಬೋದು, ಅಥವಾ ಬೀನ್ಸ್ ಆಗಿರ್ಬೋದು. ಅದು ಕಾಲಕ್ಕೆ ಅನುಗುಣವಾಗಿ, ಇಲ್ಲ ಅಂದರೆ ಬಟಾಣಿ ಆಗಿರ್ಬೋದು, ಅದನ್ನು ಬೆಳೆಯ ಪರಿವರ್ತನೆ ಎಲ್ಲಿ ಏಕದಳ ಬರ್ತದೋ ಅದು ದ್ವಿದಳ ಧಾನ್ಯ ಬೆಳೆಗಳನ್ನು 2ನೇ ಸೀಸನಲ್ಲಿ ಬೆಳಿತೀವಿ. ಎಲ್ಲಿ ದ್ವಿದಳ ಧಾನ್ಯ ಬೆಳೆ 1ನೇ ಸೀಸನಲ್ಲಿ ಬರ್ತಿದೋ ಹಾಗಾಗಿ 2ನೇ ಸೀಸನ್ನಲ್ಲಿ ನಾವು ಏಕದಳ ಧಾನ್ಯ ಬೆಳೆಯನ್ನು ಬೆಳೆಯೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಪ್ರಾತ್ಯಕ್ಷಿಕೆ ತಾಕಿನಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಹೆಚ್ಚಾದ ಮಳೆ ನೀರು ಸಂಗ್ರಹಣೆಗೆ ಕೃಷಿ ಹೊಂಡ ನಿರ್ಮಿಸಲಾಗಿದ್ದು, ಈ ಹೊಂಡದಲ್ಲಿ ಮೀನುಗಾರಿಕೆಯನ್ನು ಕೈಗೊಳ್ಳಲಾಗಿದೆ. ಅದೇ ರೀತಿ ಈ ತಾಕಿನಲ್ಲಿ ಕೋಳಿ ಸಾಕಾಣಿಕೆಯನ್ನು ಕೈಗೊಂಡಿರುವುದು ವೈಶಿಷ್ಟ್ಯ. ಇಲ್ಲೂ ನೀರು ಪೋಲಾಗಬಾರ್ದು ಅಂತ ಹೇಳ್ಬಿಟ್ಟು ಬಂದಂಥ ಮಳೆ ನೀರು ಕೆಳಗಡೆ ಒಂದು ಕೃಷಿ ಹೊಂಡ ಮಾಡಿದ್ವಿ. ಅದರಲ್ಲೂ ಸಹ ಮೀನು ಅದನ್ನು ಸಾಕೋದಕ್ಕೆ ನಾವು ಗಮನವನ್ನು ಕೊಡಬೇಕಾಗ್ತದೆ. 1 ಹೆಕ್ಟೇರ್ ಪ್ರದೇಶ, ಅದು ಬಳೆ ಆಶ್ರಯ ಆಗಿರ್ಬೋದು, ನೀರಾವರಿ ಆಶ್ರಯ ಆಗಿರ್ಬೋದು, ಅವರ ಮನೆಯ ಅನುಕೂಲಕ್ಕೆ ತಕ್ಕನಾಗಿ ಕೋಳಿ ಸಾಕಾಣಿಕೆ ಮಾಡ್ಬೋದು ಅಥವಾ ಕುರಿ ಸಾಕಾಣಿಕೆ ಮಾಡ್ಬೋದು. ನಾವು ಕುರಿಯನ್ನು ATM ಅಂತ ಕರಿತೀವಿ, ಆಲ್ ಟೈಮ್ ಮನಿ. ಯಾವಾಗಲೂ ದುಡ್ಡು ಸಿಗ್ತದೆ. ಸಾಮಾನ್ಯವಾಗಿ ಒಂದು ಕುರಿ ನಾವು ಗರ್ಭಾಂಕುರ ಹಾಕಿ ನಾವು ಮರಿ ಹಾಕಕ್ಕೆ ಬಂದರೆ 2 ವರ್ಷಕ್ಕೆ 3 ಮರಿಯನ್ನು ಹಾಕ್ತದೆ. ಒಂದು ಮರಿ, ಸಣ್ಣ ಮರಿ 1.5 ತಿಂಗಳಿಂದ 2 ತಿಂಗಳ ಮರಿ ಹೆಚ್ಚು ಕಡಿಮೆ 2ರಿಂದ 2.5 ಸಾವಿರಕ್ಕೆ ಹೋಗ್ತಾರೆ. ಹಾಗಾಗಿ ಕುರಿ ಸಾಕೋದಕ್ಕೂ ಒತ್ತನ್ನು ಕೊಡಿ. ಮತ್ತು ಕೋಳಿ ನೀವು ಮನೆ ಹತ್ರ ಒಂದು ಗೂಡು ಮಾಡಿಬಿಟ್ಟು ಕೋಳಿ ಸಾಕಾಗ್ಬೋದು. ಇಲ್ಲ ಅಂತಂದರೆ ಕೃಷಿ ಹೊಂಡದ ಮೇಲೆ ಕೋಳಿಯನ್ನು ಬಿಟ್ಟಾಗ ನಾವು ಮೀನನ್ನು ಸಾಕೋದು ಆಯಿತು ಅಂತಂದರೆ ನಾವು ಮೀನಿಗೆ ಹೊರಗಡೆಯಿಂದ ಮೇವನ್ನು ತರೋಕ್ಕಾಗಲ್ಲ. ಇದು ಕೋಳಿ ಇಕ್ಕೆ ಏನಿದೆ ಅದು ಮೇವಾಗಿ ಪರಿವರ್ತನೆ ಆಗ್ತದೆ, ಮೀನಿನ ಬೆಳವಣಿಗೆಯೂ ಬೇಗ ಆಗ್ತದೆ. ಮತ್ತು ಆ ನೀರನ್ನು ನಾವು ಬೆಳೆಗಳು ಬೆಳೆಸಿದಾಗ ಫಲವತ್ತಾದ ನೀರು ಬೆಳೆಗೆ ಸಿಕ್ತಂತ ಆಗ್ತದೆ. ನಾವು ಬೇಕಾದ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡಿ ಅಲ್ಪ ಪ್ರಮಾಣದಲ್ಲಿ ಬೆಳೆಯನ್ನು ಉತ್ಪಾದನೆ ಹೆಚ್ಚಿಸಿದಂತ ಆಗ್ತದೆ. ಹಾಗಾಗಿ ನಾವು ದನ ಕರುಗಳನ್ನ ಸಾಕೋದು ಅಂತಂದರೆ ಬರೀ ಹಸುಗಳು ಸಾಕೋದು ಅಥವಾ ಎಮ್ಮೆ ಸಾಕೋದಲ್ಲ. ಎಲ್ಲೆಲ್ಲಿ ಯಾವ ಸಂದರ್ಭಕ್ಕೆ ಅನುಗುಣವಾಗಿ ನೀವು ಕುರಿನಾರು ಸಾಕ್ಬೋದು ಅಥವಾ ಮೇಕೆನಾರು ಸಾಕ್ಬೋದು, ಜೊತೆಗೆ ಕೋಳಿನಾರು ಸಾಕೋದು ಕಡೆಗೆ ಒತ್ತನ್ನು ಕೊಡಿ. ಬಂದಂಥ ಗೊಬ್ಬರವನ್ನು ಹೊರಗಡೆ ಮಾರೋದು ಬದಲು ಜಮೀನಿಗೆ ಬಳಸಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ.
ಒಟ್ಟಾರೆ ಲಭ್ಯವಿರುವ ನೀರು ಹಾಗೂ ಸಂಪನ್ಮೂಲಗಳ ಸಮರ್ಪಕ ಬಳಕೆಯಿಂದ 1 ಹೆಕ್ಟೇರ್ ಪ್ರದೇಶದಲ್ಲಿಯೂ ಕೃಷಿಕರು ಗೌರವಯುತ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯ ಎನ್ನುವ ಸಂದೇಶವನ್ನು ಈ ಪ್ರಾತ್ಯಕ್ಷಿಕೆ ಸಾರುತ್ತಿದೆ. ನಾವು 1 ಹೆಕ್ಟೇರ್ ಪ್ರದೇಶದಲ್ಲಿ ಈ ರೀತಿ ಆಹಾರ ಧಾನ್ಯ ಬೆಳೆಗಳು, ವಾಣಿಜ್ಯ ಬೆಳೆಗಳು, ಹುಲ್ಲಿನ ಬೆಳೆಗಳು ಮತ್ತು ತರಕಾರಿ ಅಥವಾ ಹೂವಿನ ಬೆಳೆಗಳನ್ನು ಬೆಳೆದಿದ್ದೇ ಆದರೆ, ಆ ಒಂದು ಪ್ರದೇಶಕ್ಕೆ ಸೂಕ್ತವಾದ ಬೆಳೆಗಳನ್ನು ಬೆಳೆದಿದೆ ಆದರೆ, ಈ ನಾವು ಕಡಿಮೆ ಅಂದರು, ನಾನು ಇಲ್ಲಿ ಕಡಿಮೆ ಪ್ರಮಾಣದ ಹೇಳ್ತಾ ಇದ್ದೀನಿ, 3 ರಿಂದ 4.5 ಲಕ್ಷ ಆದಾಯವನ್ನು ಪಡೆಯೋದಕ್ಕೆ ಜಾಸ್ತಿ ಇದೆ. ಮತ್ತು ನಾವು ಆರ್ಥಿಕ ಸುಭದ್ರತೆಯನ್ನು ಕಾಪಾಡಿಕೊಳ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನೀರಿನ ಮಿತ ಬಳಕೆಗೆ ನಾವು ಗಮನವನ್ನು ಒತ್ತನ್ನು ಕೊಟ್ಟಿದ್ದೀವಿ. ಹಾಗಾಗಿ ನೀರನ್ನು ನೀವು ಇದು ಮೇಲ್ಮೈ ನೀರಾವರಿಯನ್ನು ಬಳಸೋದ್ರ ಬದಲು ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಗಮನವನ್ನು ಕೊಡಿ. ಈಗ ಇತ್ತೀಚೆಗೆ ಸರ್ಕಾರವೂ ಸಹ ಅದ್ರ ಬಗ್ಗೆ ಸಬ್ಸಿಡಿ ಎಲ್ಲ ಕೊಡ್ತಾ ಇದೆ. ಯಾವುದೇ ಒಂದು ಬೆಳೆಯನ್ನು ಹನಿ ನೀರಾವರಿ ಬೆಳೆದಿದೆ ಆದರೆ ಒಂದು ಇಳುವರಿಯನ್ನು ಹೆಚ್ಚಿಸಬಹುದು, ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೋಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಕಡಿಮೆ ನೀರಿನಲ್ಲಿ ಹೆಚ್ಚಿಗೆ ಆದಾಯವನ್ನು ಪಡೆಯಬಹುದು ಅಂತ ಹೇಳಿ ನಾವು ಸಮಗ್ರ ಕೃಷಿಯನ್ನು, ಅದು ಮಳೆ ಆಶ್ರಯ ಆಗಿರ್ಬೋದು ಅಥವಾ ನೀರಾವರಿ ಆಶ್ರಯ ಇರ್ಬೋದು, ಎಲ್ಲ ಸಂದರ್ಭದಲ್ಲೂ ಸಮಗ್ರ ಕೃಷಿಗೆ ನಾವು ಒತ್ತನ್ನು ಕೊಟ್ಟಾಗ ಆರ್ಥಿಕ ಸುಸ್ಥಿರತೆ ಹಾಗೂ ಸುಭದ್ರತೆಯನ್ನು ಕಾಪಾಡಿಕೊಳ್ಬೋದು. ಯಾವುದೇ ಒಂದು ಬೆಲೆಯ ಏರುಪೇರಾದ್ರೂ ನಮ್ಮ ಆರ್ಥಿಕ ವೈಫಲ್ಯತೆ ಆಗಲ್ಲ ಅನ್ನೋದನ್ನು ನಾನು ಹೇಳ್ತಾ, ಈ ಒಂದು ಸಮಗ್ರ ಕೃಷಿಗೆ ಒತ್ತನ್ನು ಕೊಡಿ. ದಯವಿಟ್ಟು ಅದನ್ನು ತಾವೆಲ್ಲ ಹಿಂದೆ ನಮ್ಮ ತಾತ ಮುತ್ತಾತರು ಮಾಡ್ತಾಯಿದ್ರು. ಕೆಲವಾರು ಕಾರಣಗಳಿಂದ ಸಮಗ್ರ ಕೃಷಿಗೆ ಇತ್ತೀಚೆಗೆ ಒತ್ತು ಹೋಗಿದೆ. ಆ ಒತ್ತನ್ನು ಕೊಟ್ಟು ಸಮಗ್ರ ಕೃಷಿಯನ್ನು ಮಾಡೋದಕ್ಕೆ ಗಮನ ಕೊಡಿ ಅಂತ ರೈತರಲ್ಲಿ ನಾನು ಕಳಕಳಿಯಿಂದ ಬೇಡ್ಕೊಳ್ತೇನೆ.